ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ರಾಶಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಮಾತಿನ ಅಲ್ಲೇ ಮೋಡಿ ಮಾಡುವಂತಹ ರಾಶಿಗಳು ನೋಡಿ, ಮಾತಾಡ್ಬಿಟ್ಟೆ ಅವರು ಕೆಲಸ ಸಾಧನೆ ಮಾಡುವಂತಹ ಕೆಲವೊಂದು ರಾಶಿಯ ವ್ಯಕ್ತಿಗಳಿರ್ತಾರೆ. ಆ ರಾಶಿಗಳು ಯಾವುವು ಹಾಗೂ ಸಮಯಕ್ಕೆ ತಕ್ಕನಾಗೆ ತನ್ನ ಕಾರ್ಯ ಸಾಧನೆಗೋಸ್ಕರ ಆ ರಾಶಿಗಳು ಸುಳ್ಳು ಹೇಳುವಂತಹ ಸಂದರ್ಭಗಳು ಕೂಡ ಉತ್ಪತ್ತಿ ಆಗ್ತದೆ. ಅಂದರೆ ಅತಿಯಾಗಿ ಸುಳ್ಳು ಹೇಳುವಂತಹ, ಮಾತಿನಲ್ಲಿಯೇ ಮೋಡಿ ಮಾಡುವಂತಹ ಕೆಲವೊಂದು ರಾಶಿಗಳನ್ನ ಶಾಸ್ತ್ರಬದ್ಧವಾಗಿ ನಾವು ತಿಳಿಸ್ಕೊಡ್ಬೇಕಾಗ್ತದೆ. ಅಂದರೆ ಶಾಸ್ತ್ರಗಳಲ್ಲಿ ಇರುವಂಥದ್ದು ಇದು ನಾವು ಹೇಳ್ತಾ ಇರೋದು ವೀಕ್ಷಕರೇ. ಹಾಗಿದ್ರೆ ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 12 ರಾಶಿಗಳಿಗೆ ಒಂದೊಂದು ರಾಶಿಯಲ್ಲಿ ಜನನ ಆದಂಥ ವ್ಯಕ್ತಿಗಳ ಗುಣ ಸ್ವಭಾವ ಒಂದೊಂದು ರೂಪದಲ್ಲಿ ಇರ್ತದೆ, ಅಂದರೆ ಭಿನ್ನವಾಗಿರ್ತದೆ. ನೋಡಿ, ಕೆಲವೊಂದು ರಾಶಿಯಲ್ಲಿ ಜನನ ಆದವರು ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ. ಇನ್ನು ಕೆಲವೊಬ್ಬರು ಏನಾಗ್ತದೆ, ಮುಂಗೋಪಿಗಳಾಗಿರ್ತಾರೆ. ಕೆಲವೊಬ್ಬರು ವಿಪರೀತ ಹಠವಾದಿ ರಾಶಿಗಳಾಗಿರ್ತಾರೆ. ಹಾಗೆ ಕೆಲವೊಬ್ಬರು ಏನಪ್ಪ ಅಂದರೆ ಅನುಮಾನದ ಮನಸ್ಥಿತಿಯ ರಾಶಿಗಳು ಕೂಡ ಆಗಿರ್ತಾರೆ. ಅಂದರೆ ಸ್ವಭಾವ ಭಿನ್ನವಾಗಿರ್ತದೆ ರಾಶಿಗಳ ಮುಖಾಂತರ. ಹಾಗೆಯೇ ಕೂಡ ಕೆಲವೊಂದು ರಾಶಿಯಲ್ಲಿ ಜನನ ಆದವರು ಅತಿಯಾಗಿ ಸುಳ್ಳು ಹೇಳ್ತಾರೆ. ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಅಥವಾ ತಮ್ಮ ಸಮಯಕ್ಕೆ ತಕ್ಕಂತೆ ಅಥವಾ ಒತ್ತಡದ ಪರಿಸ್ಥಿತಿಗೋ ಅಥವಾ ಅವರ ಆಸೆ ಆಕಾಂಕ್ಷೆಗಳನ್ನ ತೀರಿಸಿಕೊಳ್ಳಲು ಕೂಡ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಯಾವುದೇ ವಿಚಾರ ಆಚಾರಗಳನ್ನು ನೋಡದೆ ಆ ಸಮಯ ಗೆದ್ಕೋಬೇಕು, ಅಂದರೆ ಆ ಸಮಯ ತನ್ನ ಪ್ರಕಾರ ಆಗಬೇಕು ಅಂತ ಇದ್ದಕ್ಕಿದ್ದಂಗೆ ಇರೋ ಪರಿಸ್ಥಿತಿನೇ ಬದಲಾವಣೆ ಮಾಡಿಬಿಟ್ಟು ವಾಕ್ಚಾತುರ್ಯತೆಯಿಂದ ಸುಳ್ಳು ಹೇಳಿ ಗೆದ್ದಿಕೊಳ್ಳುವಂತಹ ರಾಶಿಗಳು ಇವು ಅಂತ ಹೇಳ್ಬೋದು. ನಿಮಗೂ ಕೂಡ ಅನುಭವ ಆಗಿರ್ತದೆ. ಇಂಥ ಸ್ನೇಹಿತರು ಅಥವಾ ಸಂಬಂಧಿಕರು, ಹಿತೈಷಿಗಳ ಮಧ್ಯೆ, ಒಡನಾಡಿಗಳ ಮಧ್ಯೆ ಇಂಥ ರಾಶಿಯವರಿದ್ದರೆ ಕೂಡ ನೀವು ಕೂಡ ಸರ್ಚ್ ಮಾಡಿ ತಿಳ್ಕೊಬೋದು. ಅತಿಯಾಗಿ ಮಾತಿನಲ್ಲೇ ಮೋಡಿ ಮಾಡಿ ಸುಳ್ಳು ಹೇಳುವಂತಹ ರಾಶಿಗಳು, ವಿಶೇಷವಾಗಿ ಪ್ರಥಮವಾಗಿ ಆ ರಾಶಿಗಳು ಯಾವುವಪ್ಪ ಅಂತ ಹೇಳಿದ್ರೆ ಸಿಂಹರಾಶಿ. ಪ್ರಥಮವಾಗಿ ಬರುವಂಥದ್ದು ಸಿಂಹರಾಶಿ. ಈ ರಾಶಿಯವರು ಇತರರನ್ನು ಆಕರ್ಷಣೆ ಮಾಡಲು, ಅಂದರೆ ನಾನು ಹೇಳಿದಂಗೆ ಕೇಳಬೇಕು ಅಂತ ಆಕರ್ಷಣೆ ಮಾಡಿಕೊಳ್ಳಲು ಒಂದು ಚಾತುರ್ಯತೆಯಿಂದ ಆ ಆಕರ್ಷಣೆ ಮಾಡಿಕೊಳ್ಳುವಂಥ ಸಂದರ್ಭನ ಸೃಷ್ಟಿ ಮಾಡಿಬಿಟ್ಟು ಸುಳ್ಳು ಹೇಳಿಬಿಡ್ತಾರೆ. ಅಂದರೆ ಎಲ್ಲರೂ ನನ್ನ ಪ್ರಕಾರನೇ ಹೇಳಬೇಕು. ಮತ್ತು ಅವರ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳೋ ಕೂಡ ಸಿಂಹರಾಶಿಯವರು ಸುಳ್ಳು ಹೇಳಿಬಿಡ್ತಾರೆ. ಯಾಕಂದರೆ ಅವರು ಅಧಿಕಾರಶಾಹಿಯಾಗಿರುವಂಥ ಜನ. ತಾನು ಹೇಳಿದ್ದೇ ನಡಿಬೇಕು ಅಂತ ಇದ್ದಕ್ಕಿದ್ದಂಗೆ ತಪ್ಪುಗಳನ್ನ ಮುಚ್ಚಿ ಹಾಕೊಳ್ಳೋ ಕೂಡ ಸುಳ್ಳು ಹೇಳಿಬಿಡ್ತಾರೆ. ಹಾಗೆಯೇ ಕೂಡ ಬೇರೆಯವರ ಹತ್ರ ತಾನು ಹೀಗಿರಿದ್ದೀನಿ, ಹೀಗಿರಬೇಕು ಅನ್ನುವಂಥದ್ದು ಬಡಾಯಿ ಕೊಚ್ಚಿಕೊಳ್ಳುವಂಥ ವ್ಯಕ್ತಿಗಳು. ಅಂದರೆ ತನ್ನ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಹೇಳುವಂತಹ ಮನಸ್ಥಿತಿಗೆ ಹೋಗ್ತಾರೆ ಸಿಂಹರಾಶಿಯವರು. ಯಾವತ್ತೂ ಕೂಡ ಡೌನ್ ಆಗುವಂಥ ಮನಸ್ಥಿತಿ ಇವರದಲ್ಲ. ಮತ್ತು ಕೂಡ ಇಲ್ಲ ಸಲ್ಲದ ವಿಚಾರಗಳನ್ನ, ಅಂದರೆ ನಡೀದೇ ಇರುವಂಥ ವಿಚಾರಗಳನ್ನ, ಇವತ್ತು ಆ ಸಮಸ್ಯೆ ಆಗೇ ಇಲ್ಲ, ಅದನ್ನು ಸಮಸ್ಯೆ ಆಗಿದೆ ಅಂತ ಸೃಷ್ಟಿ ಮಾಡಿ ಆ ಜಾಗನೇ ಸುಳ್ಳು ಸುದ್ದಿ ಎಬ್ಬಿಸುವಂತಹ ನಿಸ್ಸೀಮರಾಗಿರ್ತಾರೆ ಸಿಂಹರಾಶಿಯ ವ್ಯಕ್ತಿಗಳು ಅಂತ ಹೇಳ್ಬೋದು. ಬಹಳ ವಾಕ್ಚಾತುರ್ಯತೆಯರು ಇವರು, ಬಹಳ ಬುದ್ಧಿವಂತರು ಕೂಡ ಮತ್ತು ಗಟ್ಟಿ ಮನುಷ್ಯರು ಕೂಡ. ಅಂಥ ಸಮಯನ ಕೆಲವೊಂದು ಸಂದರ್ಭದಲ್ಲಿ ಈ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಆ ಪರಿಸ್ಥಿತಿನ ಗೆದ್ಕೊಳ್ಳೋ ಉದ್ದೇಶದಿಂದ ಅಥವಾ ಇವರ ಕಾರ್ಯ ಸಾಧನೆ ಮಾಡುವಂಥ ಉದ್ದೇಶದಿಂದ ಅಷ್ಟೇ. ಇನ್ನು ಕರ್ಕ ರಾಶಿಯವರು, ಈ ರಾಶಿಯವರು ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕಲು ಸುಳ್ಳುಗಳನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರ್ತಾರೆ. ಸುಳ್ಳೇ ಆಯುಧ ಇವರಿಗೆ. ತಮ್ಮ ತಪ್ಪುಗಳನ್ನ ಮುಚ್ಚಿ ಸಿಗಾಕೊಂಡ್ಬಿಡ್ತೀನಿ ಅನ್ನೋ ಭಯ, ಸಿಗಾಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಏನು ಮಾಡ್ತಾರೆ, ಆ ತಪ್ಪುಗಳನ್ನೇ ಆಯುಧವಾಗಿ ತೊಗೊಂಡು ಅವ್ರಿಗೆ ಬಾಣ ಬಿಟ್ಬಿಟ್ಟು ಗೆದ್ಕೊಂಡ್ಬಿಡ್ತಾರೆ ಈ ಕರ್ಕಾಟಕ ರಾಶಿಯವರು. ನೋಡಿ, ಇನ್ನೊಂದು ಹೇಳ್ತೀನಿ, ಯಾವುದಾದ್ರೂ ವಿಚಾರವನ್ನು ಏನಾದರೂ ದಡಬಾಡ ಹಸ್ಕೊಂಡು ಮಾತಾಡಿದೆ ಅಂದರೆ, ಅಂಕು ಡೊಂಕಾಗಿ ಏನಾದರೂ ಹೇಳ್ತಾ ಇದ್ದಾರೆ ಕರ್ಕಾಟಕ ರಾಶಿಯವರು ಅಂದರೆ 100ಕ್ಕೆ 100 ಭಾಗ ಅವರು ಸುಳ್ಳು ಹೇಳುವಂಥ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಆ ಜಾಗದಲ್ಲಿ ಅವರು ಬಾಯಿಂದ ಮಾತು ಸ್ಪಷ್ಟವಾಗಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ವಿಚಾರ, ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಇಲ್ಲದೇ ಇರುವಂಥ ವಿಚಾರನ ಇವರು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಆ ಸಮಸ್ಯೆ, ಆ ಸಮಯ ಸುಳ್ಳು ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಮಿಥುನ ರಾಶಿಯವರ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಈ ಮಿಥುನ ರಾಶಿಯವರು ಏನಂದರೆ ಈ ಘನತೆಗೆ ತಕ್ಕನಂಗೆ ಬಾಳೋರು. ಅಂದರೆ ಇವರ ಗೌರವಕ್ಕೆ, ಇವರ ಘನತೆಗೆ, ಇವರ ಸಂಪ್ರದಾಯಕ್ಕೆ, ಇವರ ಕುಟುಂಬಕ್ಕೆ ಧಕ್ಕೆ ಆಗ್ತಾ ಇದೆ ಅಂದ ಕೂಡಲೇ ಕೂಡ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಸುಳ್ಳು ಹೇಳುವಂಥ ಮನಸ್ಥಿತಿಗೆ ಬಂದು ಆ ಸಂದರ್ಭನ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ಇಲ್ಲದೇ ಇರುವಂಥ ಸಂದರ್ಭನ ಸೃಷ್ಟಿ ಮಾಡಿ ಆ ಸಮಸ್ಯೆನ ಮುಚ್ಚಿ ಹಾಕ್ಬಿಡ್ತಾರೆ ಮಿಥುನ ರಾಶಿಯವರು. ಅದನ್ನು ಗೆದ್ದುಕೊಂಡ್ಬಿಡ್ತಾರೆ ಆ ಸಮಯನ. ಆ ರೀತಿಯಲ್ಲಿ ವಾಕ್ಚಾತುರ್ಯತೆಯಿಂದ ಯಾವ ವಿಚಾರದಲ್ಲೂ ಕೂಡ ಪ್ರಾಮಾಣಿಕವಾಗಿ ಆ ಸಮಯನ ಮರ್ತು ಬಿಡ್ತಾರೆ. ಸುಳ್ಳು ಹೇಳಿ ಆ ಸಮಯದಲ್ಲಿ ತಾನೇ ಪ್ರಾಮಾಣಿಕರು ಅಂತ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ ಮಿಥುನ ರಾಶಿಯವರು. ಇನ್ನು ಈ ವೃಶ್ಚಿಕ ರಾಶಿಯವರು ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿ ಇವರ ಸಮಸ್ಯೆನ ಪರಿಹರಿಸ್ಕೊಳ್ಳೋರು. ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂದರೆ, ಅಥವಾ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯ ಹಣಕಾಸಿನಲ್ಲಿ ಇಂಥ ವ್ಯಕ್ತಿಗಳಿಂದ ನನಗೆ ಸಹಾಯ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು ಅಂದರೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿ ಆ ಕೆಲಸ ಮಾಡ್ಕೊಂಡ್ಬಿಡ್ತಾರೆ ಸುಳ್ಳು ಹೇಳಿಬಿಟ್ಟು ಈ ವೃಶ್ಚಿಕ ರಾಶಿಯವರು.
ಇವೆಲ್ಲ ಏನು ಗೊತ್ತಾ ವೀಕ್ಷಕರೇ, ಒಬ್ರಿಗೆ ಅಪಮಾನ ಅವಮಾನ ಮಾಡ್ತಾ ಇದ್ದೀವಿ ಅಥವಾ ಒಬ್ಬರ ಬಗ್ಗೆ ತೇಜೋವಧೆ ಮಾಡಿ ಈ ರಾಶಿಗಳ ಬಗ್ಗೆ ಹರ್ಟ್ ಮಾಡ್ತಾ ಇದೀವಿ ಅಂತ ತಿಳ್ಕೊಬೇಡಿ. ಒಬ್ರೊಬ್ರಿಗೆ ರಾಶಿ ನಕ್ಷತ್ರದ ಮುಖಾಂತರ ಒಂದೊಂದು ಗುಣಗಳಿರ್ತವೆ. ಸಿಂಹ ರಾಶಿಯವರಿಗೆ ಈ ರೀತಿಯಲ್ಲಿ ಇದ್ದರೆ ಮೇಷರಾಶಿಯವರಿಗೆ ಬೇರೆ ರೀತಿಯಲ್ಲಿ ಇರ್ತದೆ, ವೃಷಭ ರಾಶಿಯವರಿಗೆ ಬೇರೆ ರೀತಿಯಲ್ಲಿ ಇರ್ತದೆ. ಎಲ್ಲರಿಗೂ ಒಂದೊಂದು ಅನುಷ್ಠಾನಗಳಿರ್ತದೆ. ಮತ್ತೆ ಅನುಮಾನ ಪಡುವಂಥ ಕೆಲವೊಂದು ರಾಶಿಗಳು ಇರ್ತಾರೆ, ಹುಂಬತನ ಸೋಮಾರಿತನ ಇರುವಂಥ ರಾಶಿಗಳು ಇರ್ತಾರೆ. ಹಾಗೆ ರಾಶಿಗಳಿಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಇರ್ತೀವಿ ಅಷ್ಟೇ. ಹಾಗಂತ ನೀವು ಇದೇ ಥರ ಇದ್ದೀರಾ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಯಾಕಂದರೆ ರಾಶಿ ನಕ್ಷತ್ರಗಳಲ್ಲಿ ಗ್ರಹಗತಿಗಳು, ಫಲಾಫಲಗಳು ಮತ್ತು ಈ ನಕ್ಷತ್ರಗಳ ಪ್ರಭಾವಗಳು ಕೂಡ ನಾವು ನೋಡಬೇಕಾಗ್ತದೆ. ಆದರೆ ಈ ಒಂದು ಏನು 4 ರಾಶಿಗಳು ಇದ್ದಾವೆ, ಸಮಯಕ್ಕೆ ತಕ್ಕನಾಗಿ ಕೆಲವೊಂದು ಆಚಾರ ವಿಚಾರಗಳಲ್ಲಿ, ಕೆಲವೊಂದು ವ್ಯವಹಾರಗಳಲ್ಲಿ ಸುಳ್ಳು ಹೇಳಿ ತನ್ನ ಕಾರ್ಯನ ಸಫಲ ಮಾಡಿಕೊಂಡಿರುವಂಥ ಉದಾಹರಣೆಗಳು ಶಾಸ್ತ್ರಬದ್ಧವಾಗಿ ನೂರಾರು ಇರ್ತವೆ. ಅದನ್ನು ನಾವು ಪುರಾಣಗಳ ಮುಖಾಂತರ ನಿಮಗೆ ತಿಳಿಸಿರ್ತೀವಿ. ಮತ್ತು ನೀವು ಯೋಚನೆ ಮಾಡ್ಕೊಳ್ಳಿ, ಸಂದರ್ಭಗಳಲ್ಲಿ ಹೇಳಿರ್ತೀರ. ಅದು ಕೆಟ್ಟದಾಗಿ ಹೇಳಿರೋದಿಲ್ಲ, ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಕೂಡ ಹೇಳಿರ್ತೀರಾ ಅಂತ ನಾವು ಹೇಳ್ಬೋದು ಅಷ್ಟೇ ವೀಕ್ಷಕರೇ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶೇಷವಾಗಿ ರಾಶಿ ನಕ್ಷತ್ರಗಳ ಬಗ್ಗೆ ಹಾಗೂ ಈ ತಂತ್ರ ಮಂತ್ರಗಳ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ನಾವು ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡ್ತೀವಿ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.